ಹೋಗ್ತಾ ಇದ್ದಾರೆ. ಇದನ್ನು ಯಾಕೆ ದಿಶೆಯಲ್ಲಿ ಮಾತಾಡಬೇಕಾಗಿದೆ ಅಂದರೆ, ಯಾವ ಸಂಘಪಗಳು ಚಿಕ್ಕೋಡಿ ಜಿಲ್ಲಾಡಳಿತ ಹೋರಾಟ ಮಾಡಿರೋ ಅವ್ರು ಇವತ್ತು ನಿರಾಶೆ ಆಗಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಲಿಂಗಯ್ಯ ಸಂಗಯ್ಯ ಪೂಜಾರಿ ಅವರು ಭಾಳ ವರ್ಷ ಹೋರಾಟ ಮಾಡಿದರು. ಆದರೆ ಅಧಿಕಾರ ಅವ್ರ ಕೈಯಲ್ಲಿಲ್ಲ, ಹೋರಾಟಗಾರಷ್ಟು ಅವರು. ಇವತ್ತು ಅಧಿಕಾರ ಕೈಯಲ್ಲಿದ್ದು ನಮ್ಮ ಸತೀಶ್ ಅವರು ಆ ವಿಷಯದಲ್ಲಿ ಯಾಕೋ ಏನೋ ಪ್ರಯತ್ನ ಮಾಡಿದರು, ಆದರೂ ಆಗಲಿಲ್ಲ. ಅದಕ್ಕೆ ಕಾರಣ ಹೇಳ್ಬೋದು, ನಾವು ಇಲ್ಲ ಅಂತಲ್ಲ. ಸೌದಿಯವರು ತಮ್ಮ ಜಿಲ್ಲಾ ಆಗಲಿ ಹತ್ತನೇ ಅಂತ ಹೇಳಿದರು, ಬೈನೂರದವರು ಆಗಲಿ ಅಂತ ಹೇಳಿದರು. ಅಂದರೆ ನಮ್ಮ ಕೌಸಲ್ಗಿ ಅವರಾಗಿರ್ಬೋದು, ಅವರೆಲ್ಲ ಅಂದಾಗ ಸಹಜ ಎಲ್ಲನೂ ಮಾಡಲಿಕ್ಕಾಗಲ್ಲ, ಸಿದ್ದರಾಮಯ್ಯ ಕೈ ಸೋತರು ಅಂತ ಹೇಳಿ ಹೋಗ್ಬೋದು. ಆದರೆ ಇವೆರಡೂ ಜಿಲ್ಲೆ ಆಗೋದು ಮಾತ್ರ ಭಾಳ ಸಮರ್ಪಕಿತ್ತು ಮತ್ತು ಅನಿವಾರ್ಯನೂ ಇತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅನೇಕ ಹೋರಾಟಗಳು ಇಲ್ಲಿ ಆಗ್ತಾ ಇದ್ದು, ಅನೇಕ ಹೋರಾಟ ಆಗೋ ಜೊತೆಗೆ ಅನೇಕರ ಬಯಕೆ ಆಗಿತ್ತು. ಆದರೆ ಇವತ್ತು ಅದು ಆಗದೆ ಹೋಗಿದ್ದರಿಂದಾಗೆ ಈ ಪ್ರಶ್ನೆ ಇವತ್ತು ಮತ್ತು ಮಾಡಬೇಕಾಗಿದೆ. ಮತ್ತು ಈಗಾಗಲೇ ಕೆಲವೊಂದಿಷ್ಟು ಹೋರಾಟಗಾರರಿಲ್ಲ, ನಾವು ಆರಂಭ ಮಾಡ್ತಾಯಿದ್ದೀವಿ, ಹೋರಾಟ ಮಾಡ್ತೀವಿ, ಹಾಗೆ ಹೀಗೆ ಅಂತ ಮಾತಾಡಿದ್ರು. ಆದರೆ ಅವರು ಸ್ತಬ್ಧ ಆಗ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಯವರು ತುರ್ತು ಮಾತ್ರ ಸಾಧ್ಯ ಇಲ್ಲ ಏನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಒಳಗೆ ಜನ ಮರಗ್ತಾ ಇದ್ದಾರೆ, ಹೇಳಲಿಕ್ಕಾಗದ, ಅನುಭವಿಸ್ಲಿಕ್ಕಾಗದ, ಆಯ್ತು ಪಾಯಿಸಲ ಅಂತೇಳಿ. ಯಾಕಂದ್ರೆ ಸತೀಶ್ ಅವ್ರ ಮೇಲೆ ಒಂದು ಭಾಳ ಭರವಸೆ. ಇವತ್ತು ಅವರು CM ಪೋಸ್ಟದ ಸ್ಪರ್ಧಿ, 2028ಕ್ಕೆ ನಾನು CM ಆಗ್ತೀನಿ ಅಂತೇಳಿ ಈಗಾಗಲೇ ಅವರು ಅನೇಕ ಸಲ ಹೇಳ್ಕೊಂಡಿದ್ದು ಉಂಟು. ಈಗಂತೀಯಲ್ಲಪ್ಪ ನಾವು ಅಂತೇಳಿ. ಅಂದರೆ ಅಂಥ ದೊಡ್ಡ ವ್ಯಕ್ತಿಯಿಂದ ಇದು ಸಾಧ್ಯ ಇತ್ತು. ಇನ್ನು ಈಗ ಆಗಲಿಲ್ಲ ಅಂದರೆ ಇನ್ನೆಂದೂ ಆಗೋದಿಲ್ಲ ಅನ್ನೋಂಥ ನೋವು ಎಲ್ಲ